ಮೆಜೆಸ್ಟಿಕ್ನಲ್ಲಿ ಮಲಗಿ ಫಿಲ್ಮ್ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿದೆ, ಹೇಗೆ ಕಾಲಿಡೋದು ಎಂದು ಆಲೋಚಿಸುತ್ತಾ ಮಲಗಿದ್ದ ಹುಡುಗ ಈಗ ಇಡೀ ಜಗತ್ತಿನ ಸಿನಿಮಾ ಇಂಡಸ್ಟ್ರಿಯನ್ನೇ ತನ್ನ ಸಿನಿಮಾದ ಮೂಲಕ ಆಳಿರುವ ಯಶ್ ರವರು ಸಕ್ಸಸ್ ಸ್ಟ್ರಾಟಜಿಗೆ ಮಾಡಿಕೊಂಡ ಪ್ಲಾನ್ ಏನು? ಹೇಗೆ ಈ ಸ್ಟ್ರಾಟಜಿನ ಇಂದಿನ ಯುವಕರು ಉಪಯೋಗಿಸಿಕೊಂಡು ಸಾಧನೆಯನ್ನು ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಇಡೀ ಕರ್ನಾಟಕವೇ ಯಶ್ನ ಪ್ರತಿ ಹೆಜ್ಜೆಯ ಸಾಧನೆಗೆ ಸಾಕ್ಷಿಯಾಗಿದೆ. ಹಲವಾರು ವರ್ಷಗಳಿಂದ ಪ್ರಯತ್ನಪಟ್ಟು ಲೆಕ್ಕವಿಲ್ಲದಷ್ಟು ರಿಜೆಕ್ಷನ್ ಎದುರಿಸಿ ಎಲ್ಲವನ್ನೂ ಮೀರಿ ಈಗ ಯಶ್ ತನ್ನದೇ ಆದ ಸ್ಥಾನವನ್ನು ಇಡೀ ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಈ ವಿಚಾರಕ್ಕೆ ಇಡೀ ಕರ್ನಾಟಕವೇ ಯಶ್ ಬಗ್ಗೆ ಹೆಮ್ಮೆ ಪಡುತ್ತಿದೆ. ಹಾಗಿದ್ದಾಗ ಈಗಿನ ಕನ್ನಡ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಗಳು ಯಶ್ ಎಂದಾಗ ಯಾಕೆ ಭಯ ಬೀಳುತ್ತಾರೆ ಎಂದು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಲು ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಇಂಟರ್ನ್ಯಾಷನಲ್ ಇಂಡಸ್ಟ್ರಿಗಳು ತಿರುಗಿ ನೋಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ರಾಕಿಂಗ್ ಸ್ಟಾರ್ ಯಶ್. ಅವರು ಆಯ್ಕೆ ಮಾಡುತ್ತಿರುವ ಮತ್ತು ರಚಿಸುತ್ತಿರುವ ಚಿತ್ರಗಳಿಂದ. ಎಲ್ಲರೂ ಯಶ್ ಬಾಲಿವುಡ್ಗೆ ಹೋಗ್ತಾರಾ ಎಂಬ ಚಿಂತೆಯಲ್ಲಿದ್ದಾಗ ಬಾಲಿವುಡ್, ಹಾಲಿವುಡ್ ಆಕ್ಟರ್ಸ್ ಅನ್ನೇ ಕನ್ನಡ ಇಂಡಸ್ಟ್ರಿಗೆ ಮೂವಿಗೆ ಕರೆಸಿದ ಹೀರೋನೇ ಯಶ್ ಆಗಿದ್ದಾರೆ. ಹಾಗೆಯೇ ಅವರು ಬಾಲಿವುಡ್ಗೆ ನೀವು ಹೋಗುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರವಾಗಿ, ನನಗೆ ಬಾಲಿವುಡ್ಗೆ ಹೋಗಲು ಯಾವುದೇ ಇಂಟ್ರೆಸ್ಟ್ ಇಲ್ಲ. ನನ್ನ ನಿರ್ಧಾರವೇನೆಂದರೆ ನಾವು ಎಲ್ಲಿ ಮೂವಿ ಮಾಡುತ್ತೇವೆ ಎನ್ನುವುದು ಅಗತ್ಯವಲ್ಲ. ಎಲ್ಲಿ ಮೂವಿ ಮಾಡಿದರೂ ಅದನ್ನು ಇಂಡಿಯನ್ ಫಿಲ್ಮ್ ಎಂದೇ ಟ್ರೀಟ್ ಮಾಡಬೇಕು. ಬಾಂಬೆಯಲ್ಲಿ ಮಾಡಿದ ಕೂಡಲೇ ಬಾಲಿವುಡ್ ಎಂದಲ್ಲ ಎಂದು ಉತ್ತರಿಸಿದ್ದಾರೆ. ಈಗ 4 ವರ್ಷದ ನಂತರ ಯಶ್ ಟಾಕ್ಸಿಕ್ ಮೂವಿಯೊಂದಿಗೆ ಮತ್ತೆ ಬಂದಿದ್ದಾರೆ. ಬರೀ ಟ್ರೈಲರ್ ರಿಲೀಸ್ಗೆ 5.5 ಕೋಟಿ ವೀಕ್ಷಣೆಯೊಂದಿಗೆ ಅಭಿಮಾನಿಗಳ ಮನ ಗೆಲ್ಲುವುದು ಮಾತ್ರವಲ್ಲ, ಈ ಮೂವಿ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿ ಧೂಳೆಬ್ಬಿಸಿದ್ದಾರೆ. 4,000 ಕೋಟಿ ಫಂಡ್ ಹಾಕಿ ನಿರ್ಮಿಸಿದ ಚಿತ್ರನ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲಾಗದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಮಾರ್ಚ್ 19ಕ್ಕೆ ಈ ಚಿತ್ರ ರಿಲೀಸ್ ಆಗಲಿದ್ದು, ರಾಯ ಎಂಬ ಕ್ಯಾರೆಕ್ಟರ್ನಲ್ಲಿ ರೈಫಲ್ ಹಿಡಿದ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಯಶ್ನ ಮ್ಯಾಸಿವ್ ಸಕ್ಸಸ್ ಸ್ಟ್ರಾಟಜಿ ನೋಡೋದಾದರೆ ಯಶ್ಗೆ ಬೇರೆ ಕೆಟ್ಟ ಅಭ್ಯಾಸವೇ ಇರಲಿಲ್ಲ. ಮನೆ ಮತ್ತು ಸಿನಿಮಾ ಎರಡೇ ಅವರ ಪ್ರಿಯಾರಿಟಿ ಆಗಿದೆ. ಹಾಗೆಯೇ ಯಶ್ಗೆ ಮನೆಯಲ್ಲಿ ಕೆರಿಯರ್ ವಿಚಾರದಲ್ಲಿ ಯಾವುದೇ ಒತ್ತಾಯವಿರಲಿಲ್ಲ. ಆದರೂ ಜವಾಬ್ದಾರಿ ತಾನು ನಿಭಾಯಿಸಬೇಕು, ಏನಾದರೂ ಸಾಧಿಸುತ್ತೇನೆ ಎಂಬ ಹಠದಲ್ಲಿ ಅವರು ಮನೆಯ ಪ್ರೀತಿಯ ಬಿಟ್ಟು ಕಂಫರ್ಟ್ ಝೋನ್ನಿಂದ ಹೊರಬಂದು ದುಡಿಯುವ ನಿರ್ಧಾರ ಮಾಡಿದರು. ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಎಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮೆಜೆಸ್ಟಿಕ್ನಲ್ಲೇ ಮಲಗಿದ್ದು ತನ್ನ ಕೆರಿಯರನ್ನು ಒಂದು ನಾಟಕದಿಂದ ಸ್ಟಾರ್ಟ್ ಮಾಡಿ ಪ್ರತಿದಿನ ಕೊಟ್ಟ ಕೆಲಸ ಡೆಡಿಕೇಶನ್ನಿಂದ ಮಾಡಿ ಮುಗಿಸುತ್ತಿದ್ದರು. ಆ ದಿನ ಸರಿಯಾಗಿ ಆಕ್ಟಿಂಗ್ ಮಾಡದಿದ್ದರೆ ನಿದ್ದೆ ಕೂಡ ಬರುತ್ತಿರಲಿಲ್ಲ ಎಂದು ಹಂಚಿಕೊಂಡಿದ್ದಾರೆ. ಇವರ ಜೀವನದಲ್ಲಿ ಟ್ವಿಸ್ಟ್ ಕೊಟ್ಟಿದ್ದೇ ಪ್ರೀತಿ ಇಲ್ಲದೆ ಸೀರಿಯಲ್ನಿಂದ. ಒಂದು ಮೂವಿಗೆ ಜಾತಕ ಕೇಳಿದ್ದ ನಿರ್ಮಾಪಕನಿಗೆ ಉತ್ತರವಾಗಿ, ಜಾತಕದಿಂದ ನನ್ನ ಸಿನಿಮಾ ನಿರ್ಧಾರವಾಗುವುದಿಲ್ಲ, ನನ್ನ ಆಕ್ಟಿಂಗ್ನಿಂದ ಮಾತ್ರ ಎಂದು ಉತ್ತರ ನೀಡಿದ್ದರು. ನಂತರ ನಿಜವಾದ ಮೂವಿ ಆಫರ್ ಬಂದಿದ್ದು ಮೊಗ್ಗಿನ ಮನಸ್ಸು. ಈ ಮೂವಿಯಿಂದ ಸಿನಿಮಾದಲ್ಲಿ ನಾಯಕನಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟರು. ಪ್ರತಿ ಮೂವಿಯಲ್ಲೂ ತನ್ನ ಪಾತ್ರ ಬೇರೆಯದೇ ಇರಬೇಕು ಎಂದು ನಿರೀಕ್ಷೆ ಇಡುತ್ತಿದ್ದರು. ನಂದಗೋಕುಲ ಎಂಬ ಸೀರಿಯಲ್ನ ಮೂಲಕ ರಾಧಿಕಾ ಪಂಡಿತ್ ಅವರನ್ನು ಕೂಡ ಭೇಟಿಯಾಗಿದ್ದರು. ಬಾಲ್ಯದಲ್ಲೇ ಜವಾಬ್ದಾರಿಯ ಅನುಭವವಾಗಿದ್ದ ಯಶ್ಗೆ ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಠ ಹೆಚ್ಚಿತ್ತು. ಯಾರನ್ನು ಮೆಚ್ಚಿಸೋ ಚಿಂತೆಯಲ್ಲಿ ಅವರಿರಲಿಲ್ಲ. ಇನ್ನೊಬ್ಬರಿಗೋಸ್ಕರ ಬದುಕೋದು ಬಿಟ್ಟಾಗ ನಮ್ಮ ಜೀವನ ಶುರುವಾಗುತ್ತದೆ. ತಂದೆ ತಾಯಿ ಫ್ಯಾಮಿಲಿ ಮಾತ್ರ ಯಾವತ್ತಿದ್ರೂ ಶಾಶ್ವತ ಎಂದು ಒಂದು ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ. ನಾಟಕದಲ್ಲಿ ಇದ್ದಾಗ ಸೀರಿಯಲ್ ಕನಸು ಕಂಡರು. ಸೀರಿಯಲ್ಗೆ ಬಂದಾಗ ಮೂವಿಯ ಕನಸು ಕಾಣುತ್ತಾ ಯಾವುದೇ ಫೀಲ್ಡ್ನಲ್ಲಿ ಇಷ್ಟರಲ್ಲಿ ಜೀವನಕ್ಕೆ ಸಾಕು ಎಂದು ಸೆಟಲ್ ಆದವರಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದರು. ಸಾಕಾಗಲ್ಲ, ಬೇರೆ ಇಂಡಸ್ಟ್ರಿಯಲ್ಲೂ ಹೆಸರು ಕಾಣಬೇಕು ಎಂದು ಸಕ್ಸಸ್ನ ಬೆನ್ನು ಹತ್ತಿದವರೇ ಯಶ್. ಆದರೆ KGFನ ರಿಲೀಸ್ ಸಮಯದಲ್ಲಿ ಬಾಲಿವುಡ್ನ ಶಾರುಖ್ ಖಾನ್ನ ಪಾಪ್ಯುಲರ್ ಮೂವಿ ಕೂಡ ರಿಲೀಸ್ ಆಗಿತ್ತು. ಅದರ ಮಧ್ಯೆಯೂ ಶಾರುಖ್ ಖಾನ್ನ ಮೂವಿ ಬಿಟ್ಟು ಎಲ್ಲ ಭಾರತೀಯರು ಯಶ್ನ KGFಗೆ ಪ್ರೀತಿ ತೋರಿದರು. ಅದೇ ಸಮಯದಲ್ಲಿ ಶಾರುಖ್ ಖಾನ್ನ ಮೂವಿ ಫ್ಲಾಪ್ ಆಗಿ ಹೋಯಿತು. ಹಾಗೆಯೇ ಯಶ್ನ ಸಕ್ಸಸ್ನ ಇನ್ನೊಂದು ಸೀಕ್ರೆಟ್ ಏನಂದರೆ ಅದು ರಾಧಿಕಾ ಪಂಡಿತ್. ಯಶ್ ಕೇವಲ ಕೆರಿಯರ್ನಲ್ಲಿ ಸಾಧನೆ ಮಾತ್ರ ಮಾಡಿದವರಲ್ಲ,
ತನ್ನ ಪ್ರೀತಿಗೆ ಕೂಡ ತುಂಬ ಬೆಲೆ ನೀಡಿ ತನ್ನ ಹುಡುಗಿಯನ್ನು ಮಗುವಿನಂತೆ ನೋಡಿಕೊಂಡಿದ್ದರು. ರಾಧಿಕಾರ ಕೆರಿಯರ್ಗೆ ಕೂಡ ತುಂಬ ಸಪೋರ್ಟ್ ಮಾಡಿದವರು. ಯಶ್ ಮತ್ತು ರಾಧಿಕಾ ಬೆಳಗ್ಗೆ ಬೇಗ ಬಂದು ಎಲ್ಲರೂ ಹೋಗೋವರೆಗೂ ಸೆಟ್ನಲ್ಲೇ ಇರುತ್ತಿದ್ದರು. ಇಬ್ಬರು ಕೆರಿಯರ್ ಬಗ್ಗೆ ತುಂಬ ಡೆಡಿಕೇಟ್ ಆದ ಜೋಡಿಯಾಗಿದ್ದರು. ಹಾಗೆಯೇ ಲವ್ ಲೈಫ್ನ ಪರ್ಫೆಕ್ಟ್ ಆಗಿ ಪ್ರೈವಸಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದರು. ಮದುವೆಯಾದ ಸ್ವಲ್ಪ ವರ್ಷದಲ್ಲೇ ತುಂಬಾ ಸಾಧನೆ ಮಾಡಿ ಲೈಫ್ನಲ್ಲೂ ಉತ್ತಮವಾಗಿ ಸೆಟಲ್ ಆಗಿದ್ದಾರೆ. ಯಶ್ನ ಬಳಿ ಏನೂ ಇಲ್ಲದಿದ್ದಾಗಲೇ ಪ್ರೀತಿಸಲು ಶುರು ಮಾಡಿದ್ದವರು ರಾಧಿಕಾ. ಬಿಕಾಂ ಮುಗಿಸಿ ನಂದಗೋಕುಲ ಎಂಬ ಸೀರಿಯಲ್ಗೆ ಯಶ್ ರವರ ಜೊತೆ ನಟನೆಗೆ ಕಾಲಿಟ್ಟ ರಾಧಿಕಾರವರು ಆರಂಭದಲ್ಲಿ ನಟನೆಯಲ್ಲಿ ಯಶ್ಗಿಂತಲೂ ರಾಧಿಕಾರವರೇ ಖ್ಯಾತಿ ಹೊಂದಿದ್ದರು. ನಂದಗೋಕುಲ ಸೀರಿಯಲ್ನಲ್ಲಿ ಇಬ್ಬರಲ್ಲೂ ಪ್ರೀತಿ ಮೂಡಿತ್ತು. ಆದರೆ ನಂತರ ಅನೇಕ ಸಿನಿಮಾದಲ್ಲಿ ಜೊತೆ ನಟಿಸಿ ಡ್ರಾಮಾ ಸಿನಿಮಾದ ಸಂದರ್ಭದಲ್ಲಿ ಯಶ್ ಪ್ರೀತಿ ಹೇಳಿಕೊಂಡಿದ್ದರು. ಮನೆಯವರನ್ನು ಒಪ್ಪಿಸಿ 2016ರಲ್ಲಿ ಮದುವೆಯಾಗುತ್ತಾರೆ. ಕನ್ನಡದ ನಂಬರ್ 1 ನಟಿಯಾಗಿದ್ದ ರಾಧಿಕಾರವರು ಮದುವೆಯ ನಂತರ ನಟ ಯಶ್ ರವರಿಗೆ ಕೆರಿಯರ್ ಮೇಲೆ ಫೋಕಸ್ ಮಾಡಲು ಅವಕಾಶ ನೀಡಿ ರಾಧಿಕಾರವರು ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾ ಯಶ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾರವರ ಯಶೋಮಾರ್ಗ ಫೌಂಡೇಶನ್ 40 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮೂಲಕ ಸಮುದಾಯಗಳಿಗೆ ಗಣನೀಯವಾಗಿ ಸಹಾಯ ಮಾಡಿದೆ. ಮಡಿಕೇರಿ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡಿದ್ದು, ಕೊಪ್ಪಳದ ತಲ್ಲೂರು ಕೆರೆಯನ್ನು ಕೂಡ ಪುನರ್ಜೀವನಗೊಳಿಸಿದೆ. ಕೋವಿಡ್ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರಿಗೆ 4 ಕೋಟಿ ದೇಣಿಗೆ ನೀಡಿದ್ದಾರೆ. ಪ್ರತಿ ಸಲ ಇಂಟರ್ವ್ಯೂಗಳಲ್ಲಿ ಎಷ್ಟು ದೊಡ್ಡ ಮೂವಿ ರಿಲೀಸ್ ಆಗುತ್ತಿದ್ದರೂ ಅವರು ಇದು ನನಗೆ ಏನು ಅಲ್ಟಿಮೇಟ್ ಅಲ್ಲ, ನಾನು ಇನ್ನೂ ದೊಡ್ಡ ಮೂವಿ ಮಾಡುತ್ತೇನೆ, ನನ್ನ ಯಾರೂ ಆಳಲು ಸಾಧ್ಯವಿಲ್ಲ, ನಾನು ಜಯಿಸಲೆಂದೇ ಹುಟ್ಟಿದ್ದೇನೆ ಎಂಬ ಮಾತನ್ನು ಕೂಡ ಹೇಳಿಕೊಂಡಿದ್ದಾರೆ. ಸತತ ಡೆಡಿಕೇಶನ್ ಮತ್ತು ಹಠದಿಂದ ತನ್ನ ಜೀವನದ ಗುರಿಯನ್ನು ಸಾಧಿಸಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನೀವು ಕೂಡ ಯಶ್ ಫ್ಯಾನ್ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.